Hello guys, welcome back to Malnada Sanchari. RCB fans, this video for you. ನಾನಿವತ್ತು ಆರ್ ಸಿ ಬಿಯ ಕಂಪ್ಲೀಟ್ ಸ್ಕ್ವಾಡ್ ಅದ್ರದ್ದು ಇನ್ ಡೆಪ್ತ್ ಹೋಗೋಣ ಗುರು. ಈ ಸ್ಕ್ವಾಡಲ್ಲಿ ಯಾರ್ಯಾರು ಬ್ಯಾಟ್ಸ್ಮನ್ ಹೆಂಗಿದ್ದಾರೆ, ಬೌಲರ್ಸ್ ಹೆಂಗಿದ್ದಾರೆ, ಅದ್ರ ಬಗ್ಗೆ ಕಂಪ್ಲೀಟ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಸೊ ಯಾರ್ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ದೀರಾ, ಸೊ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ, ಲೆಟ್ಸ್ ಸ್ಟಾರ್ಟ್. ಸೊ ನಾನು ಈ ಕಂಪ್ಲೀಟ್ ಆರ್ ಸಿ ಬಿಯ ವಿಡಿಯೋನ ಸೆಗ್ಮೆಂಟ್ ವೈಸ್ ಪ್ರಕಾರ ತಗೊಂಡೋಗ್ಬೇಕು ಅಂತ ಇದ್ದೀನಿ. ಸೊ ಸೆಗ್ಮೆಂಟ್ 1, ಸೊ ಫಸ್ಟ್ ಏನಿದು ಸೆಗ್ಮೆಂಟ್ 1, ಆರ್ ಸಿ ಬಿ ಕೋರ್ ಆ್ಯಂಡ್ ರಿಟೈನ್ಡ್ ಪ್ಲೇಯರ್ಸ್. ಸೊ ನಮ್ಮ ರಿಟೈನ್ಡ್ ಪ್ಲೇಯರ್ಸ್ ಅಂದರೆ ಹಳೆ ಪ್ಲೇಯರ್ಸ್ ಯಾರ್ಯಾರು, ಅವ್ರು ಹೆಂಗೆ ಆಡ್ತಾ ಇದ್ದಾರೆ ಇದರಲ್ಲಿ ಕಂಪ್ಲೀಟಾಗಿ ನೋಡೋಣ. ಅದು ಸೆಗ್ಮೆಂಟ್ 1ಅಲ್ಲಿ. ಸೊ ಫಸ್ಟು ಕೋರ್ ಪ್ಲೇಯರ್ಸಿಂದ ಸ್ಟಾರ್ಟ್ ಮಾಡೋಣ. ಸೊ ನಮ್ಮ ಬ್ಯಾಕ್ ಬೋನ್ ಆಫ್ ದ ಆರ್ ಸಿ ಬಿಯ ಬ್ಯಾಕ್ ಬೋನ್ ಯಾರ್ಯಾರು ಗುರು? ಒನ್ ಆ್ಯಂಡ್ ಓನ್ಲಿ ಕಿಂಗ್ ಕೊಹ್ಲಿ ಗುರು. ಕಿಂಗ್ ಕೊಹ್ಲಿ ಇಲ್ಲ ಅಂದರೆ ಆರ್ ಸಿ ಬಿ ಇಲ್ಲ, ಆರ್ ಸಿ ಬಿ ಇಲ್ಲ ಅಂದರೆ ಕಿಂಗ್ ಕೊಹ್ಲಿ ಇಲ್ಲ ಗುರು. ಸೊ ಫಸ್ಟು ಕಿಂಗ್ ಕೊಹ್ಲಿ ಬಗ್ಗೆ ಮಾತಾಡೋಣ. ಹಿ ಈಸ್ ದ ಫೇಸ್ ಆಫ್ ದ ಆರ್ ಸಿ ಬಿ, ಸೋಲ್ ಆಫ್ ದ ಆರ್ ಸಿ ಬಿ. ಇವರು ಮತ್ತೆ ಕೀ ಬ್ಯಾಟರ್ ಆಗಿ ನಮ್ಮ ಆರ್ ಸಿ ಬಿಗೆ ಆಡ್ತಾ ಇದ್ದಾರೆ IPL 2026ಅಲ್ಲಿ. ಅದ್ರ ಜೊತೆ ಕಾಮ್ ಕ್ಯಾಪ್ಟನ್ ಆಗಿರೋ ರಜತ್ ಪಡಿದಾರ್ ಅವರು ಕೂಡ ಒನ್ ಆಫ್ ದ ಬೆಸ್ಟ್ ಬ್ಯಾಟ್ಸ್ಮ್ಯಾನ್ ಕೂಡ ಹೌದಲ್ಲ. ಅವರು ಕಾಮಾಗಿ ಅವ್ರಿಗೆ ಹೆಂಗೆ ಹ್ಯಾಂಡಲ್ ಮಾಡಬೇಕು ಆರ್ ಸಿ ಬಿ ಟೀಮ್ನ ಅನ್ನೋದು ಅವ್ರಿಗೆ ಆಲ್ರೆಡಿ ಗೊತ್ತಾಗಿ ಒಂದು ಸತಿ ಕಪ್ ಕೂಡ ಗೆಲ್ಸ್ಕೊಟ್ಟಿದ್ದಾರೆ. ಸೊ ನೆಕ್ಸ್ಟು ದೇವದತ್ ಪಡಿಕ್ಕಲ್, ಇಂಡಿಯನ್ ಓಪನರು ವಿತ್ ಸಾಲಿಡ್ ಟೆಕ್ನಿಕ್ ಪ್ಲೇಯರ್ ಅವರು, ಹೌದಲ್ವಾ. ಸೊ ನೆಕ್ಸ್ಟು ಟಿಮ್ ಡೇವಿಡ್ ಅವರು ಒನ್ ಆಫ್ ದ ಪವರ್ ಹಿಟ್ಟರ್ ಗುರು. ಅವ್ರು ಬಂದರೆ ಒಂಥರ ಪರ್ಫೆಕ್ಟ್ ಫಿನಿಷರ್ ಫಾರ್ ದ ಆರ್ ಸಿ ಬಿ. ಓಕೆ, ಅವ್ರನ್ನ ನೀವು ಮಿಡಲ್ ಆರ್ಡರಲ್ಲೂ ಕರ್ಸ್ಕೊಬೋದು, ಲಾಸ್ಟ್ ಆರ್ಡರಲ್ಲೂ ಕರ್ಸ್ಕೊಬೋದು, ಏನೂ ಆಗಲ್ಲ. ಒನ್ ಆಫ್ ದ ಪವರ್ ಹಿಟ್ಟರ್ ಫಾರ್ ದ ಆರ್ ಸಿ ಬಿ ಅವರು. ನೆಕ್ಸ್ಟು ಕೊಹ್ಲಿ ಜೊತೆ ಪಾರ್ಟ್ನರ್ಶಿಪ್ ಬೇಡವಾ ಗುರು? ಫಿಲ್ ಸಾಲ್ಟ್ ಏನು ಮರ್ತ್ಬಿಟ್ವಾ? ಸಾಲ್ಟು ಒನ್ ಆಫ್ ದ ಅಗ್ರೆಷನ್ ಗುರು. ಅವರು ಹೊಡಿಬೇಕಾದ್ರೆ ಯೋಚನೆ ಕೂಡ ಮಾಡಲ್ಲ, ಈ ಬಾಲು ಬೌಂಡ್ರಿ ದಾಟುತ್ತಾ ಅಥವಾ ಸ್ಟೇಡಿಯಂ ಕೂಡ ದಾಟುತ್ತಾ ಅಂತ, ಆ ಥರ ಪ್ಲೇಯರ್. ಅದ್ರ ಜೊತೆ ಸಾಥ್ ಕೊಡೋ ನೆಕ್ಸ್ಟ್ ಪ್ಲೇಯರು ಜಿತೇಶ್ ಶರ್ಮಾ ಯಪ್ಪ, ಒನ್ ಆಫ್ ದ ಅಗ್ರೆಸಿವ್ ಪ್ಲೇಯರ್ ಗುರು. ಓಕೆ, ಅವ್ರು ನಮ್ಮ ಆರ್ ಸಿ ಬಿಗೆ ಬಂದಾಗೆ ಒಂಥರ ಹೆಂಗೆ ಅಂದರೆ ಎಷ್ಟು ಅಗ್ರೆಷನ್ ತೊಗೊಂಬಂದರು ಅಂದರೆ ನಿಜವಾಗ್ಲೂ ಹೇಳ್ತೀವಿ, ಸೋಲೋ ಮ್ಯಾಚ್ ಕೂಡ ಗೆಲ್ಸ್ಕೊಟ್ರು ಅವರು. ಆ ಥರ ಅಷ್ಟು ಎಕ್ಸ್ಪ್ಲೋಸಿವ್, ಒಂದೇ ಸತಿ ಬಾಂಬ್ ಆಗಿಬಿಟ್ರು, ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಆ ಥರ ತಂದುಕೊಟ್ಟಿದ್ದಾರೆ ಅವರು. ಸೊ ಇವರಿಬ್ಬರು ಒನ್ ಆಫ್ ದ ಬ್ಯಾಟ್ಸ್ಮ್ಯಾನ್. ಈಗ ನೋಡಿದ್ವಲ್ಲ ಕಂಪ್ಲೀಟ್ ಸೆಗ್ಮೆಂಟ್ 1, ಇವರೆಲ್ಲ ಬ್ಯಾಟ್ಸ್ಮ್ಯಾನು ನಿಜವಾಗ್ಲೂ ಹೇಳ್ತೀನಿ ಒನ್ ಆಫ್ ದ ಟಾಪ್ ಆರ್ಡರ್ಸ್ ಬ್ಯಾಟ್ಸ್ಮ್ಯಾನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಬೆಸ್ಟು ಟೀಮಲ್ಲಿ ಆರ್ ಸಿ ಬಿ ಒನ್ ಆಫ್ ದ ಬೆಸ್ಟ್ ಗುರು. ಒನ್ ಆಫ್ ದ ಬೆಸ್ಟ್ ಅಂದರೆ ಬೆಸ್ಟು ಬ್ಯಾಟ್ಸ್ಮ್ಯಾನಲ್ಲಿ ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟ್ ಇದ್ದಾರೆ. ಸೊ ನೆಕ್ಸ್ಟ್ ಕಮ್ಮಿಂಗ್ ಟು ಸೆಗ್ಮೆಂಟ್ 2ಗೆ ಹೋಗೋಣ. ಸೆಗ್ಮೆಂಟ್ 2 ಏನು ಅಂದರೆ ಆಲ್ರೌಂಡರ್. ಯಾರ್ಯಾರು ಆಲ್ರೌಂಡರ್ಸ್ ಇದ್ದಾರೆ ಈ ಟೀಮಲ್ಲಿ ಅಂತ ನೋಡೋಣ. ಕೃನಾಲ್ ಪಾಂಡ್ಯ, ಈ ಪಾಂಡ್ಯ ಬಾಯ್ಸ್ ಇದ್ದಾರಲ್ಲ ಗುರು, ಒಂಥರ ಹೆಂಗೆ ಅಂದರೆ ನೀವು ಎಕ್ಸ್ಪೆಕ್ಟ್ ಕೂಡ ಮಾಡೋಕ್ಕಾಗಲ್ಲ. ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತಾರಲ್ಲ, ಹಂಗೆ ಇವರು ಒನ್ ಆಫ್ ದ ಎಕ್ಸ್ಪೀರಿಯನ್ಸ್ಡ್ ಬೌಲರು. ನಮ್ಮ ಇಂಡಿಯಾ ಟೀಮಲ್ಲಿ ಒನ್ ಆಫ್ ದ ಬೆಸ್ಟ್ ಬೌಲರ್ ಕೂಡ ಹೌದು. ಅದ್ರ ಜೊತೆ ಒನ್ ಆಫ್ ದ ಗ್ರೇಟ್ ಟ್ಯಾಲೆಂಟ್ ಫಾರ್ ದ ಇಂಡಿಯಾ. ಇವರು ಒಬ್ರು ಇದ್ರೆ ಸಾಕು ಗುರು, ಬಾಲಿಂಗ್ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಚಿಂದಿ ಅಂದ್ಕೊಳ್ಳಿ. ರೊಮ್ಯಾರಿಯೋ ಶೆಫರ್ಡ್ ಹೆಂಗೆ ಅಂದರೆ ಒಂಥರ ಆರ್ ಸಿ ಬಿಗೆ ಆನೆ ಗುರು, ಆನೆ. ಎಷ್ಟು ಬಲ ಇದೆ ಅಂದರೆ ನಿಜವಾಗ್ಲೂ ಸ್ಟೇಡಿಯಂ ಯಾವ ಲೆಕ್ಕನೂ ಅಲ್ಲ ಇವರಿಗೆ. ಸ್ಟೇಡಿಯಂ ದಾಟಿ ಸೀದಾ ಸಿಟಿ ಒಳಗೆ ಹೋಗಬೇಕು ಬಾಲು, ಹಂಗೆ ಹೊಡಿತಾರೆ ನಿಜವಾಗ್ಲೂ. CSK ಹೊಡೆದಿದ್ರಲ್ಲ, ನೆನೆಸ್ಕೊಳ್ಳಿ. ನೆಕ್ಸ್ಟು ಕಮ್ಮಿಂಗ್ ಟು ಜಾಕೋಬ್ ಬೆಥೆಲ್ಲು, ಇವರು ಒನ್ ಆಫ್ ದ ಯಂಗೆಸ್ಟ್ ಆಲ್ರೌಂಡರ್ ಪ್ಲೇಯರ್ ಗುರು. ಸಕ್ಕದಾಗಿ ಆಡ್ತಾರೆ ನಿಜವಾಗ್ಲೂ. ಸೊ ಇದ್ರ ಜೊತೆ ಇನ್ನೊಬ್ಬರು ಆ್ಯಡ್ ಆಗಿದ್ದಾರೆ ಆಲ್ರೌಂಡರು, ನಮ್ಮ ಇಂಡಿಯನ್ ಆಲ್ರೌಂಡರು. 7 crores ಆಕ್ಷನಲ್ಲಿ ಬಿಡ್ಡಾಗಿ ಆರ್ ಸಿ ಬಿಗೋಸ್ಕರ ಈ ಸತಿ ಆಡ್ತಾ ಇದ್ದಾರೆ. ಅವರೇ ವೆಂಕಟೇಶ್ ಅಯ್ಯರು. ಒಬ್ಬ ಇಂಡಿಯನ್ನು ಮಿಡಲ್ ಬ್ಯಾಟ್ಸ್ಮ್ಯಾನ್ ಗುರು, ಸಖತ್ತಾಗಿ ಆಡ್ತಾರೆ. ಒನ್ ಆಫ್ ದ ನಮಗೆ ಮಿಡಲ್ ಬ್ಯಾಟ್ಸ್ಮ್ಯಾನು ಬೇಕಾಗಿತ್ತು ಆ್ಯಕ್ಚುಲಿ. ಇವ್ರನ್ನ ತೊಗೊಂಡು ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಅನಿಸುತ್ತೆ. ಇವರೆಲ್ಲ ನೋಡಿದ್ರಲ್ಲ. ಸೊ ದೀಸ್ ಆರ್ ದ ಆಲ್ರೌಂಡರ್ಸ್. ಇವರು ಆಲ್ರೌಂಡರ್ಸು ಹೇಳ್ತೀನಲ್ಲ, ಒನ್ ಆಫ್ ದ ಬೆಸ್ಟಲ್ಲಿ ದಿ ಬೆಸ್ಟ್ ಅಂದ್ಕೊಳ್ಳಿ, ಆ ಥರ ಇದ್ದಾರೆ ಎಲ್ಲರೂ. ಸೊ ಬ್ಯಾಟಿಂಗ್ ಮತ್ತು ಆಲ್ರೌಂಡಿಂಗ್ ಆಯಿತು, ಬೌಲಿಂಗ್ ಬೇಡವಾ ಗುರು? ಮೇನ್ ಇಂಪಾರ್ಟೆಂಟು ಬೌಲಿಂಗು. ಆರ್ ಸಿ ಬಿಲಿ ಯಾರ್ಯಾರು ಬೌಲರ್ಸ್ ಇದ್ದಾರೆ ಅಂತ ನೋಡೋಕೆ ಹೋದರೆ, ಫಸ್ಟು ಜೋಸ್ ಹ್ಯಾಸಲ್ವುಡ್ ವರ್ಲ್ಡ್ ಕ್ಲಾಸ್ ಫಾಸ್ಟ್ ಬೌಲರ್ ಗುರು. ಒನ್ ಆಫ್ ದ ಫಾಸ್ಟೆಸ್ಟ್ ಬೌಲರ್ ಅಂದರೂ ತಪ್ಪಾಗಲ್ಲ. ಅದ್ರ ಜೊತೆ ನೆಕ್ಸ್ಟು ಭುವನೇಶ್ವರ್ ಕುಮಾರ್,
ಅವರೊಂಥರ ಸ್ವಿಂಗ್ ಪ್ಲಸ್ ಎಕ್ಸ್ಪೀರಿಯನ್ಸ್ಡ್ ಅವರು, ಸುಮ್ಮನೆ ಅಲ್ಲ ಗುರು, ಅವ್ರು ನೆಕ್ಸ್ಟ್ ಲೆವೆಲ್ ಬಾಲಿಂಗ್ ಅವ್ರದ್ದಂತೂ. ಅದ್ರ ಜೊತೆ ಯಶ್ ದಯಾಲು ಇಂಡಿಯನ್ ಲೆಫ್ಟ್ ಆರ್ಮ್ ಪೇಸರ್ ಅವರು. ಒಂಥರ ಬಾಲಿಂಗ್ ಅವ್ರದ್ದು ಒಂಥರ ಹೆಂಗೆ ಅಂದರೆ ಟ್ವಿಸ್ಟ್ ಆ್ಯಂಡ್ ಟರ್ನ್, ಹೇಳೋಕ್ಕಾಗಲ್ಲ ಹಿಂಗೆ ಮಾಡ್ತೀನಿ ನೋ ಸಖತ್ತಾಗಿ ಮಾಡ್ತಾರೆ ಗುರು. ಬಟ್ ಚೆನ್ನಾಗಿದೆ ಅವ್ರ ಬಾಲಿಂಗಲ್ಲಿ. ಅದು ಬಿಟ್ಟರೆ ತುಷಾರ ಒಂದು ಸ್ಲಿಂಗ್ ಆ್ಯಕ್ಷನ್ ಬಾಲರು. ಇವರು ಬಾಲಿಂಗ್ ಲೈಕ್ ಹೆಂಗಿರುತ್ತೆ ಅಂದರೆ ಆಲ್ಮೋಸ್ಟ್ ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಬಾಲಿಂಗ್ ಅಂತಾರಲ್ಲ ಆ ಥರ ಇವ್ರದ್ದು ಸ್ಲಿಂಗ್ ಆ್ಯಕ್ಷನ್ ಬಾಲರ್ ಇವರು. ಸೊ ಇವರೆಲ್ಲ ಕಂಪ್ಲೀಟ್ ಫಾಸ್ಟ್ ಬಾಲರ್ಸ್ ಆಯಿತು. ಸೊ ನೆಕ್ಸ್ಟ್ ಕಮಿಂಗ್ ಟು ಸ್ಪಿನ್ನರ್ಸಿಗೆ ಬರೋಣ. ಸುಯಶ್ ಶರ್ಮಾ ಯಂಗ್ ಲೆಗ್ ಸ್ಪಿನ್ನರ್ ಗುರು, ಹಾಗೆ ಕಾಲು ಒಳಗೋಗಿ ವಿಕೆಟ್ ತಗೊಂಬಿಡ್ಬೇಕು ಹಂಗಿದೆ ಬಾಲಿಂಗ್ ಇವ್ರದ್ದು, ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ಲು. ಅದ್ರ ಜೊತೆ ನೆಕ್ಸ್ಟು ಸ್ವಪ್ನಿಲ್ ಸಿಂಗು ಲೆಫ್ಟ್ ಆರ್ಮು ಸ್ಪಿನ್ ಬಾಲರು. ಹೇಳ್ತೀನಲ್ಲ, ಸ್ಪಿನ್ನು ಹೆಂಗೆ ಹೋಗುತ್ತೆ ಅಂದರೆ ನಿಜವಾಗ್ಲೂ ಕ್ರೇಜಿ ಅಂದ್ಕೊಳ್ಳಿ ಸ್ಪಿನ್ನು. ಇವರು ಇಬ್ಬರು ಸ್ಪಿನ್ನರ್ಸು ನಮ್ಮ RCBಯಲ್ಲಿ ಇರೋದು ಸ್ಪೆಷಲಿ. ಅದ್ರ ಜೊತೆ ಇನ್ನೊಬ್ಬ ಆ್ಯಡ್ ಆಗಬೇಕು ಅಂದರೆ ಇದರಲ್ಲ ಬ್ರೋ, ಪಾಂಡ್ಯನೂ ಒಂಥರ ಪೇಸರ್ ಕೂಡ ಹೌದು, ಸ್ಪಿನ್ನರ್ ಕೂಡ ಹೌದು. ಯಾವ ಟೈಮಲ್ಲಿ ಹೆಂಗೆ ಚೇಂಜ್ ಮಾಡ್ತಾರೆ ಗೊತ್ತಾಗಲ್ಲ ಗುರು ಬಾಲಿಂಗ್ ಅವರು, ಆ ಥರ ಇದ್ದಾರೆ. ಒನ್ ಆಫ್ ದ ಬೆಸ್ಟ್ ಬಾಲರ್ಸ್ ಅಂದ್ಕೊಳ್ಳಿ RCB ಟೀಮಲ್ಲಿ ಈ ಸತಿ ಇರೋದು. ಸೊ ಸೆಗ್ಮೆಂಟ್ 4ಗೆ ಹೋಗೋಣ. ಸೆಗ್ಮೆಂಟ್ 4ಅಲ್ಲಿ ನ್ಯೂ ಆಕ್ಷನ್ ಬೈಯರ್ಸ್. ಇವರು ಅಂದರೆ ನಮ್ಮ RCB ಅವರು ಯಾರ್ಯಾರನ್ನ ತೊಗೊಂಡಿದ್ದಾರೆ ಅದರಲ್ಲಿ ಅಂತ ನೋಡೋಕೆ ಹೋದರೆ, ಫಸ್ಟು 7 crores ನಮ್ಮ RCBಗೆ ಬಂದಿರೋದು ವೆಂಕಟೇಶ್ ಅಯ್ಯರ್ ಜೊತೆ ಜಾಕೋಬ್ ಡಫಿ ಬಂದಿದ್ದಾರೆ. ಅದ್ರ ಜೊತೆ ಮಂಗೇಶ್ ಯಾದವ್, ಜಾರ್ಡನ್ ಕಾಕ್ಸ್, ವಿಕ್ಕಿ ಮತ್ತು ವಿಹಾನ್ ಮಲ್ಹೋತ್ರಾ, ಅದ್ರ ಜೊತೆ ಕನಿಷ್ಕ್ ಚೌಹಾನ್. ಸೊ ಇವರೆಲ್ಲ ಕಂಪ್ಲೀಟ್ ಆಕ್ಷನಲ್ಲಿ ನಮ್ಮ ಈಗ RCB ಯಂಗ್ ಪ್ಲೇಯರ್ಸ್ ಆಗಿ ಸೇರ್ಕೊಂಡಿದ್ದಾರೆ ಇವರು. ಸೊ ನೋಡೋಣ RCB ಎಷ್ಟು ಡೆಪ್ತಾಗಿ ಈ ಫ್ಯೂಚರ್ ಪ್ಲ್ಯಾನ್ ಮಾಡಿ ಇವ್ರನ್ನ 2026ಅಲ್ಲಿ ಆಡಿಸ್ತಾರೆ ಅಂತ ನೋಡೋಣ. ನೆಕ್ಸ್ಟ್ ಸೆಗ್ಮೆಂಟ್ ಒನ್ ಆಫ್ ಮೈ ಫೇವ್ರೇಟ್ ಸೆಗ್ಮೆಂಟ್, ನಮ್ಮ ಬಾಸು ಯಾರು ಡಿ ಕೆ ನಮ್ಮ ಬಾಸು ಯಾರು ಡಿ ಕೆ. ಯಾಕೆ ಗುರು ಈ ಥರ ಹೇಳ್ತಿದ್ದೀನಿ ಅಂದರೆ, ಸೆಗ್ಮೆಂಟ್ 5ಅಲ್ಲಿ RCB ಸ್ಕ್ವಾಡ್ ಅನಾಲಿಸಿಸ್. ಯಾಕೆ ಗೊತ್ತಾ ಈ ಸ್ಕ್ವಾಡ್ ಅನಾಲಿಸಿಸ್ ನಾನು ಹೇಳಬೇಕು ಅಂತ ಇರೋದು? ಸೊ ಓವರಾಲ್ IPL ಆಕ್ಷನಲ್ಲಿ ಲಾಸ್ಟ್ ಟೈಮು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಗುರು RCB ವಿನ್ ಆಗುತ್ತೆ ಅಂತ. ಇವೊಂದು ಎಷ್ಟು ಟ್ರೋಲ್ ಮಾಡಿದ್ರು RCB ಗೆದ್ದು ತೋರಿಸಿದ್ದಾರೆ ಗುರು. ಫಾರ್ ದ ಫಸ್ಟ್ ಟೈಮ್ ನಿಜವಾಗ್ಲೂ ಹೇಳ್ತೀನಿ, ಯಪ್ಪ ನಾನಂತೂ ಕುಣಿದು ಡ್ಯಾನ್ಸ್ ಮಾಡಿಬಿಟ್ಟಿದ್ದೀನಿ ನಿಜವಾಗ್ಲೂ. ಸೊ ಲಾಸ್ಟ್ ವಿನ್ ಇದೆಯಲ್ಲ, ಒನ್ ಆಫ್ ದ ಬೆಸ್ಟ್ ವಿನ್ನಿಂಗು. ಬಟ್ ಈ ಸತಿ ನೋಡೋಣ ಗುರು, ಈ ಸತಿನೂ ನಮ್ಮ RCBನೇ ಗೆಲ್ಲಬೇಕು, ಈ ಸಲನೂ ಕಪ್ ನಮ್ಮದೇ ಆಗಬೇಕು. ಸೊ ಫಸ್ಟು ಸೆಗ್ಮೆಂಟ್ 5 ಸ್ಟಾರ್ಟ್ ಮಾಡೋಣ. ಸೆಗ್ಮೆಂಟ್ 5ಅಲ್ಲಿ RCBಯ ಸ್ಟ್ರಾಂಗ್ ಬ್ಯಾಟಿಂಗು, ಇದನ್ನು ಅನಾಲಿಸಿಸ್ ಮಾಡಿಕೊಂಡ್ರೆ ನೀವು ನೋಡಿ, ಸಾಲ್ಟ್ ಇದ್ದಾರೆ, ಕ್ಯಾಪ್ಟನ್ ಇದ್ದಾರೆ, ಅದ್ರ ಜೊತೆಗೆ ವಿರಾಟ್ ಕೊಹ್ಲಿ ಇದ್ದಾರೆ. ನಿಜವಾಗ್ಲೂ ಇವರೆಲ್ಲ ಒನ್ ಆಫ್ ದ ಬೆಸ್ಟ್ ಅಂದರೆ ದಿ ಬೆಸ್ಟ್ ಹೇಳ್ಬೋದು. ಎಲ್ಲ ವೆಲ್ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ಸ್ನ ತೊಗೊಂಡಿದ್ದಾರೆ. ಅದ್ರ ಜೊತೆ ಮಲ್ಟಿಪಲ್ ಆಲ್ರೌಂಡರ್, ಈ ಸತಿ ಆಲ್ರೌಂಡರ್ನ ತುಂಬ ಕ್ಯಾಚಿಯಾಗಿ ತೊಗೊಂಡಿದ್ದಾರೆ. ಹೌದಲ್ಲ, ಇಷ್ಟು ಚೆನ್ನಾಗಿ ತೊಗೊಂಡಿದ್ದಾರೆ ಗುರು DK. ಒಳ್ಳೊಳ್ಳೆ ಪ್ಲೇಯರ್ಸ್ನ ಚೂಸ್ ಮಾಡಿದ್ದಾರೆ ಅದರಲ್ಲೂ. ಸೊ ಈ ಸತಿ ಎಂಥ ಆಲ್ರೌಂಡರ್ ಜಾಸ್ತಿ ಆಗಿದ್ದಾರೆ. ಅದು ಬಿಟ್ಟರೆ ಬೆಸ್ಟ್ ಬೌಲಿಂಗ್ ಪಾರ್ಟ್ ಗುರು, ನಿಜವಾಗ್ಲೂ ಈ ಸತಿ ನಿಜವಾಗ್ಲೂ ನಡಗಿಸ್ತಾರೆ ಎಲ್ಲರನ್ನೂ. ಪಕ್ಕ RCB ಈ ಸತಿ ನಡಗಿಸ್ತಾರೆ, ಅಷ್ಟು ಚೆನ್ನಾಗಿದೆ. ಸೊ ಅದರಲ್ಲಿ ಕಂಪ್ಲೀಟ್ ಅನಾಲಿಸಿಸ್ ನೋಡೋಕೆ ಹೋದರೆ RCB ವಿನ್ ಆಗೋ ಮೂಮೆಂಟು ಆಲ್ಮೋಸ್ಟ್ ತುಂಬಾ ಇದೆ ಗುರು. ಯಾಕೆ ಗೊತ್ತಾ, ಒಳ್ಳೊಳ್ಳೆ ಪ್ಲೇಯರ್ಸು, ಒಳ್ಳೊಳ್ಳೆ ಟೀಮು. ನಿಜವಾಗ್ಲೂ ಹೇಳ್ತೀನಿ, ಒಂದು ಟೀಮ್ ಸ್ಕ್ವಾಡ್ ಇದೆಯಲ್ಲ, ಹೆಂಗೆ ಪರ್ಫೆಕ್ಟ್ ಮಾಡಿಸ್ದಂಗೆ ಇದೆ ಗುರು, ಅಷ್ಟು ಚೆನ್ನಾಗಿದೆ. ಸೊ ಈ ಸತಿ ನಾನು RCB ವಿನ್ ಆಗೋಕ್ಕೋಸ್ಕರ ತುಂಬ ಅಂದರೆ ತುಂಬ ಕಾಯ್ತಾ ಇದ್ದೀನಿ. ಸೊ ನಾವೀಗ ಎಂಡಿಂಗ್ ಸೆಗ್ಮೆಂಟಿಗೆ ಬಂದ್ವಿ. ಸೊ ಹೆಂಗಿತ್ತು ಗುರು ವಿಡಿಯೋ? RCB ಫ್ಯಾನ್ಸ್, ವಾಟ್ ಡು ಯು ಥಿಂಕ್? ಈ ವರ್ಷ ಒನ್ ಆಫ್ ದ ಬೆಸ್ಟ್ ಸ್ಕ್ವಾಡ್ ಅಂತ ನಿಮಗೆ ಅನ್ಸುತ್ತಾ? ನಿಮಗೆ ಅನ್ಸಿದ್ರೆ RCB ಅಂತ ಟೈಪ್ ಮಾಡಿ. ವಿಡಿಯೋದಲ್ಲಿ ಒಂದು ಚಿಕ್ಕದಾಗಿ RCB ಮತ್ತು CSK ಕಂಪ್ಯಾರಿಸನ್ ಮಾಡೋಣ. ಅದ್ರದ್ದು ವಿನ್ನಿಂಗ್ ಪ್ರೋಗ್ರೆಸ್ ಹೆಂಗಿದೆ, ನಮ್ಮ RCB ವಿನ್ನಿಂಗ್ ಪ್ರೋಗ್ರೆಸ್ ಹೆಂಗಿದೆ ಅಂತ ಅದ್ರ ಮೇಲ್ಗಡೆ ವಿಡಿಯೋ ಮಾಡ್ತೀನಿ. ಸೊ ಯಾರ್ಯಾರೆಲ್ಲ RCB ಫ್ಯಾನ್ಸ್ ಆಗಿದ್ದೀರಾ, ಕಮೆಂಟ್ ಬಾಕ್ಸ್ ನಿಮ್ಮದೇ, RCB ಅಂತ ಕಮೆಂಟ್ ಮಾಡಿ ಗುರು. ಅದು ಬಿಟ್ಟರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಜೈ RCB, ಈ ಸಲನೂ ಕಪ್ ನಮ್ಮದೇ ಗುರು.